ಮರಾಠಿ ಮಾತನಾಡುವಂತ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು. ಕಂಡಕ್ಟರ್ ಮೇಲೆಯೇ ಪೋಕ್ಸೋ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು. ಈಗ ಮರಾಠಿ ಮಾತನಾಡುವಂತ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ನಡೆಸಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇಸ್ ಇದ್ರೆ ಆದ್ರೆ ಕೇಸೇ ಟ್ವಿಸ್ಟ್ ಆಗೋಗ್ಬಿಟ್ಟಿದೆ. ಈಗ ಪೊಲೀಸರು ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಅಂದ್ರೆ ಗೊತ್ತಿರುತ್ತೆ, 18 ವರ್ಷದ ಒಳಗಿರುವಂತ ಮಕ್ಕಳ ಬಾಲಕರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರಬಹುದು ಅಥವಾ ಬೇರೆ ಮೈಕೈ ಟಚ್ ಮಾಡೋದಾಗಿರ್ಬೋದು. ಈ ತರದ ವಿಚಾರ ಇದ್ರೆ ಪೋಕ್ಸೋ ಕೇಸನ್ನ ಹಾಕಲಾಗುತ್ತೆ. ಈಗ ಕಂಡಕ್ಟರ್ ಮೇಲೆಯೇ ಪೋಕ್ಸೋ ಕೇಸನ್ನ ದಾಖಲಿಸಿದ್ದಾರೆ ಪೊಲೀಸರು. ನಿರ್ವಾಹಕ ಮಹದೇವಪ್ಪ ಹುಕ್ಕೇರಿ ಮೇಲೆಯೇ ಪೋಕ್ಸೋ ಕೇಸ್. ಮಾರಿಹಾಳ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲು ಮಾಡಲಾಗಿರುವಂತದ್ದು. ಬಸ್ನಲ್ಲಿ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಅಂತ ಕೇಸ್ ಹಾಕಿದ್ದಾರೆ. ಯುವಕರನ್ನ ಕರೆಯಿಸಿ ಹಲ್ಲೆಯನ್ನ ಮಾಡಿಸಿದ್ದಾರೆ. ಬಾಲಕಿಯಿಂದ ದೂರು ಕೊಟ್ಟಿರುವಂತದ್ದು, ಬಾಲಕಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡದ ಅಂತ ದೂರನ್ನ ಕೊಟ್ಟಿದ್ದಾರೆ. ರಾತ್ರೋರಾತ್ರಿ ಪೋಕ್ಸೋ ಕೇಸ್ ದಾಖಲಾಗಿದೆ. ಪೊಲೀಸರು ಪ್ರಕರಣದ ದಿಕ್ಕು ತಪ್ಪಿಸೋದಕ್ಕೆ ಕಂಡಕ್ಟರ್ ಮೇಲೆ ಕೇಸ್ ಹಾಕಿದ್ರೆ ಸಾಕಷ್ಟು ಅನುಮಾನ ಹುಟ್ಟುವಂತೆ ಮಾಡಿದೆ. ನೋಡಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪಾಪ ಅವರು, ಇಲ್ಲ ಮರಾಠಿ ಮಾತನಾಡಬೇಕು, ಮರಾಠಿಯಲ್ಲೇ ನೀನ್ ಮಾತಾಡ್ಬೇಕು, ಮರಾಠಿ ಕಲಿ ಅಂತ ಹೇಳಿದ್ರು. ಆಗಲ್ಲ ಅಂದಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆಯನ್ನ ನಡೆಸಿದ್ರು ಅಂತ. ಈಗ ಮರಾಠಿ ಮಾತನಾಡುವಂತ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ಮೇಲೆ ಈಗ ಕೇಸ್ ಟ್ವಿಸ್ಟ್ ಆಗಿದೆ. ಅದು ಕನ್ನಡ ಮಾತನಾಡುವಂತಲ್ಲ, ಪೋಕ್ಸೋ ಕೇಸ್ ಅಂತೆ. ನೋಡಿ, ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸನ್ನ ದಾಖಲು ಮಾಡಿದ್ದಾರೆ ಪೊಲೀಸರು. ಇಲ್ಲಿ ಏನಾಗ್ತಾ ಇದೆ, ಏನ್ ನಡೀತಾ ಇದೆ, ಪೊಲೀಸರು ಯಾಕೆ ಪೋಕ್ಸೋ ಕೇಸ್ ದಾಖಲು ಮಾಡಿದ್ದಾರೆ, ಏನಾಗಿರ್ಬಹುದು ಅನ್ನುವಂಥದ್ದು ಒಂದು ಸದ್ಯದ ಮಟ್ಟಿಗೆ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಮಹದೇವಪ್ಪ ಹುಕ್ಕೇರಿ ಏನಿದ್ದಾರೋ ಅವರು ಮಾರಿಹಾಳ ಠಾಣೆಯಲ್ಲಿ ಅವ್ರ ಮೇಲೆ ಪೋಕ್ಸೋ ಕೇಸ್ ಆಗಿದೆ. ಬಸ್ ನಲ್ಲಿ ಬಾಲಕಿ ಇರ್ತಾಳೆ, ಆ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ರಂತೆ. ಸೊ ಆ ಹಿನ್ನೆಲೆಯಲ್ಲಿ ಆಕೆ ಕೆಲವೊಂದಿಷ್ಟು ಯುವಕರನ್ನ ಕರೆಸ್ಬಿಟ್ಟು ಹಲ್ಲೆ ಮಾಡಿಸಿದ್ದಾರಂತೆ. ಬಾಲಕಿಯಿಂದ ದೂರು ಕೊಡಿಸಿದ್ದಾರೆ. ಈ ತರ ಕೆಟ್ಟ ದೃಷ್ಟಿಯಿಂದ ನೋಡಿದ್ರು ಮಹದೇವಪ್ಪ ಅನ್ನುವಂತ ವಿಚಾರವಾಗಿ. ಎಲ್ಲಿಗೆ ಬಂತು ಸ್ಥಿತಿ ಅನ್ನೋದು ಗೊತ್ತಿಲ್ಲ. ನೋಡಿ, ಇಲ್ಲಿ ನಿಜವಾಗ್ಲೂ ಘಟನೆ ಏನಾಗಿದೆ ಅನ್ನುವಂಥದ್ದು ಸರಿಯಾಗಿ ತಿಳಿಬೇಕಾಗಿದೆ. ಇದು ಕನ್ನಡದ ವಿಚಾರವಾಗ ಅಥವಾ ಬಾಲಕಿಯ ವಿಚಾರನ ಅಂತ. ನಿಜವಾಗ್ಲೂ ಕೂಡ ಕಂಡಕ್ಟರ್ ಏನು ಬಾಲಕಿಯ ಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಓಕೆ ಫೈನ್, ಅವರ ಮೇಲೆ ಕೇಸ್ ದಾಖಲು ಮಾಡ್ಲಿ, ಶಿಕ್ಷೆ ಕೊಡ್ಲಿ. ಆದ್ರೆ ಕೇಸನ್ನ ಟ್ವಿಸ್ಟ್ ಮಾಡೋದಕ್ಕೋಸ್ಕರ ಓರ್ವ ಬಾಲಕಿಯನ್ನ ಇಲ್ಲಿ ಎಳೆತರಬಾರ್ದು. ಎಲ್ರಿಗೂ ಕೂಡ ಮಹಿಳೆಯರಂದ್ರೆ ಅವ್ರಿಗೆ ಆದಂತ ಒಂದು ಗೌರವ ಇರುತ್ತೆ. ಬಾಲಕಿ ಆಗ್ಲಿ, ಮಹಿಳೆ ಆಗ್ಲಿ ಅಥವಾ ಹುಡುಗಿ ಆಗ್ಲಿ, ಯಾರೇ ಆದ್ರೂ ಕೂಡ ಅವ್ರಿಗೊಂದು ಗೌರವ ಅನ್ನೋದು ಇರುತ್ತೆ. ನಿಮ್ಮ ಕೇಸ್ಗಳನ್ನ ಟ್ವಿಸ್ಟ್ ಮಾಡೋದಕ್ಕೋಸ್ಕರ ಇಲ್ಲಿ ಕನ್ನಡ ಭಾಷೆ ಮರಾಠಿ ಅನ್ನುವಂಥದ್ದು ಬಂತು. ಸೊ ಇಲ್ಲಿ ಭಾಷಾ ನೋಡಿ, ಇಂದಿನಿಂದ ಏಕೀಕರಣ ಆದಾಗಿಂದಲೂ ಕೂಡ ಸದ್ಯದ ಮಟ್ಟಿಗೆ ಭಾಷಾ ವಿಚಾರವಾಗಿ ಬೆಳಗಾವಿ, ಕರ್ನಾಟಕ ಹಾಗೆ ಮಹಾರಾಷ್ಟ್ರದ ನಡುವಿನ ಭಾಷಾ ಗುದ್ದಾಟ ಹೇಗಿದೆ ಅನ್ನುವಂಥದ್ದು ಗೊತ್ತಿದೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಕೂಡ ಮರಾಠ ಪುಂಡ್ರು ಯಾವ ರೀತಿಯಾಗಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಿರ್ತಾರೆ ಅಂತ. ಇದು ಭಾಷೆ ವಿಚಾರವಾಗಿ ಆಗಿದೆಯೋ ಅಥವಾ ಬಾಲಕಿ ಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೋ ಗೊತ್ತಿಲ್ಲ. ಆದ್ರೆ ರಾತ್ರೋರಾತ್ರಿ ಪೋಕ್ಸೋ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು. ಪ್ರಕರಣದ ದಿಕ್ ತಪ್ಪಿಸೋದಕ್ ಮಾಡಿದ್ರ, ಕಂಡಕ್ಟರ್ ಮೇಲೆ ಕೇಸ್ ದಾಖಲು ಮಾಡಿದ್ರ, ಸಾಕಷ್ಟು ಅನುಮಾನ ಹುಟ್ಟುವಂತೆ ನಡೆಸ್ತಾ ಇದೆ ಪೊಲೀಸರ ನಡೆ. ನೋಡಿ, ಒಂದು ಕೇಸ್ನ ಯಾವ ತರ ಬೇಕಾದ್ರೂ ತಿರುಗಿಸಬಹುದು, ಎಲ್ಲ ಪೊಲೀಸ್ನವ್ರ ಕೈಲಿರುತ್ತೆ. ಪೊಲೀಸ್ನವರು ಹೇಗೆ ಕೇಸ್ನ ಇದ್ ಮಾಡ್ತಾರೆ ಏನು ಎತ್ತ ಅಂತ. ಹಾಗಂತ ಸುಮ್ನೆ ಬಾಲಕಿಯ ಮೇಲೆಲ್ಲ ಅತ್ಯಾಚಾರದ ಕೆಟ್ಟ ದೃಷ್ಟಿಯ ವಿಚಾರ ಅಂತ ಅರಿಸಬಾರ್ದು. ಸೊ ಮಾತನಾಡಿದ್ದಾರೆ, ಬನ್ನಿ ಮಹದೇವಪ್ಪ ಅವ್ರು ಕೇಳೋಣ. ಇದು ತುಂಬಾ ದುರಾದೃಷ್ಟಕರ. ನಿರ್ವಾಹಕರಿಗೆ ಈ ತರ ಕರ್ತವ್ಯದ ಮೇಲೆ ಹೊಡಿತಾರತ್ತಂದ್ರೆ ಇದು ಉದ್ದೇಶಪೂರ್ವಕ ಅಂತ ನಾನು ಗುಂಡಾಗಿರಿ ವರ್ತನೆ. ಈ ಮೊದಲು ಅವ್ರು ಏನಾದ್ರು ನಿಮ್ಮ ಬಸ್ನಲ್ಲಿ ಈ ರೀತಿ ಆಗಿತ್ತು? ಏನೂ ಇಲ್ಲ ಸರ್, ಏನೂ ಇಲ್ಲ, ಯಾವತ್ತೂ ಆಗಿಲ್ಲ. ನಾನು 20 ವರ್ಷ ಸರ್ವಿಸ್ದಲ್ಲಿ ಯಾರೂ ಈ ಥರ ಆಗಿಲ್ಲ ಸರ್. ಸಣ್ಣ ಪುಟ್ಟ ಆಗ್ತವೆ, ನಮಗೂ ಬೈತಿರ್ತಾರೆ, ಅವೆಲ್ಲ ನಾವು ತಲೆಗೆ ಹಾಕೊಳ್ಳಲ್ಲ ಸರ್. ನೀವು ಕನ್ನಡ ಬರಲ್ಲ ಅನ್ನೋದಕ್ಕೆ ನಿಮ್ಮ ಹೌದು ಸರ್. ಈಗ ನಿಮ್ಮ ಮೇಲೆ ಒಂದು ರಾತ್ರಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ, ಅದ್ರ ಬಗ್ಗೆ ತಮ್ಮ ಮಾಹಿತಿ ಇಲ್ಲ ಸರ್. ಮತ್ತೆ ಈಗ ಪೊಲೀಸರು ಅಂದ್ರೆ ನೀವು ಏನು ಪೊಲೀಸರು ನೀವೆಲ್ಲ ನಿನ್ನೆ ಅವ್ರ ಕ್ಲಾರಿಫಿಕೇಶನ್ ಕೊಟ್ಟರು ಈ ರೀತಿ ಮಾಡಿದ್ರೆ ಪೊಲೀಸರು ಏನಂತ ಹೇಳ್ತೀವಿ, ಏನಂತ ಹೇಳಕ್ ಬಯಸ್ತೀವಿ ಸರ್? ಅವರು ನೋಡ್ಬೇಕು ಸರ್, ಅವರು ಸ್ವಲ್ಪ ಜನ ನಮಗೆ ಇದನ್ನಲ್ಲ ಏನಂದ್ರೆ ಅವರು ಪಬ್ಲಿಕ್ ಸರ್ವೆಂಟ್ ಅಲ್ಲ, ಅವರು ನೋಡ್ಬೇಕಲ್ಲ ತಪ್ಪು ಒಪ್ಪು ಯಾರ್ದು ಏನಿದೆ, ಏನು ಮಾಡಿ ಯಾಕೆ ಬಡಿದಿದ್ದಾರೆ ಅಂತ ಸ್ವಲ್ಪ ಎನ್ಕ್ವೈರಿ ಮಾಡಲಿಕ್ಕೆ ತೀರ್ಮಾನ ತಗೋಬೇಕಲ್ಲ. ಈಗೇನು ನಿಮ್ಮ ನೆಕ್ಸ್ಟ್ ಕಾನೂನು ಹೋರಾಟ ಇರುತ್ತೆ, ಇದೇ ರೀತಿ ಮುಂದಿರುತ್ತೆ ಸರ್? ನನ್ನ ಜೀವ ಇರೋವರೆಗೂ ಸರ್ ನಾನಂತ. ಈ ಬಗ್ಗೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಇದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಮಂಜುನಾಥ್, ನೋಡಿ, ಭಾಷಾ ವಿಚಾರವಾಗಿ ಆರಂಭವಾದಂತಹ ಗಲಾಟೆ ಅನ್ನುವಂಥದ್ದು ತಿಳಿದು ಬಂದಿದೆ.
ಆದ್ರೆ ರಾತ್ರೋರಾತ್ರಿ ಈಗ ಪೋಕ್ಸೋ ವಿಚಾರಕ್ಕೆ ಬದಲಾಗಿರುವಂತದ್ದು, ಇಲ್ಲಿ ನೈಜತೆ ಯಾವುದು ಅನ್ನೋದೇ ಸರಿಯಾಗಿ ಕನ್ಫ್ಯೂಸ್ ಆಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಹೌದ್ರಿಪ್ಪ, ಸದ್ಯ ಹೇಳ್ಬೇಕಂದ್ರೆ ಕಂಡಕ್ಟರ್ ಮೇಲೆ ಅಲ್ಲಿ ಈಗ ಒಂದು ಬಿಗ್ ಸಿಸ್ಟಮ್ ಅಂತ ಹೇಳ್ಬೋದು. ಏನು ನಿನ್ನೆ ಮಧ್ಯಾಹ್ನದ ವೇಳೆಗೆ ಏನು ಕಂಡಕ್ಟರ್ ಮೇಲೆ ಒಂದು 20 ಜನರ ಗುಂಪು ದಾಳಿ ಮಾಡುತ್ತೆ. ಅದಾದ ಬಳಿಕ ಕಂಡಕ್ಟರ್ ಅಲ್ಲಿ ಆ ಸಂಬಂಧಪಟ್ಟ ಏನು ಪೊಲೀಸ್ ಸ್ಟೇಷನ್ ಕೂಡ ದಾಖಲೆ ಕೂಡ ಅಂದ್ರೆ ಒಂದು ಪ್ರಕರಣ ಕೂಡ ದಾಖಲೆ ಮಾಡ್ತಾರೆ. ಅದಾದ ಬಳಿಕ ಏನು ಅವರು ಹೋಗಿ ಬೀಮ್ಸ್ ಹಾಸ್ಪಿಟಲ್ ಅಲ್ಲಿ ಅಂದ್ರೆ ಅವ್ರು ಅಲ್ಲಿ ಹೋಗಿ ಅಡ್ಮಿಟ್ ಆಗ್ತಾರೆ. ಅದಾದ ನಂತರ MLC ಆಗಿ ಎನ್ಕ್ವೈರಿ ಕೂಡ ಸ್ಟಾರ್ಟ್ ಆಗುತ್ತೆ. ರಾತ್ರೋರಾತ್ರಿಯಲ್ಲಿ ಈಗ ಏನ್ ಬಾಲಕಿ ಏನಿರ್ತಾಳೆ ಆ ಬಾಲಕಿ ಕಡೆಯಿಂದ ಅಂದ್ರೆ ಈಗ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಆದ್ರೆ ಸದ್ಯ ಈಗ ಪೊಲೀಸರ ನಡೆಯ ಮೇಲೆ ಎಲ್ಲರಿಗೂ ಈಗ ಒಂದು ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ಎಲ್ಲೋ ಈ ಪ್ರಕರಣ ಏನಿದೆ, ಈ ಪ್ರಕರಣನ ತಿರುಚುವ ಅಂದ್ರೆ ಈ ಪ್ರಕರಣ ದಿಕ್ಕು ತಪ್ಪಿಸುವ ಸಲುವಾಗಿ ಈ ಪ್ರಕರಣ ಕೂಡ ದಾಖಲ ಆಗಿದೆ ಅಂತ ಹೇಳಿ ಈಗ ಸದ್ಯ ಏನ್ ಮಾದೇವಪ್ಪ ಏನಿದ್ದಾನೆ ಅದು ತೊಡ್ಕೋತಾ ಇರುವಂತದ್ದು. ಅವನು ಈಗ ಸದ್ಯ ನಾವು ಬೆಳಿಗ್ಗೆ ಮಾದೇವಪ್ಪನನ್ನ ಮಾತಾಡಿಸಿದಾಗ ಕೂಡ ಅವನ ಕಣ್ಣಲ್ಲಿ ನೀರು ಮೇಲ್ಗಡೆನೆ ಅಂದ್ರೆ ನನಗೆ ಈ ಬಾಲಕಿ ಏನಿದ್ದಾಳೆ, ಬಾಲಕಿ ಅಷ್ಟೇ ವಯಸ್ಸಿನ ಮಗಳು ಕೂಡ ಇದ್ದಾಳೆ, ನನ್ನ ಸರ್ವಿಸ್ ನಲ್ಲಿ ಈ ರೀತಿಯಾಗಿ ಯಾವುದೇ ರೀತಿಯಾಗಿ ನಾನು ನಡೆದುಕೊಂಡಿಲ್ಲ ಅಂತ ಕೂಡ ತನ್ನ ಅಳಲನ್ನ ತೋಡ್ಕೊಂಡಿರುವಂತದ್ದು. ಇದಲ್ಲದೆ ಈಗ ಮಾದೇವಪ್ಪ ಹೇಳ್ತಾ ಇರೋದು ನನ್ನ ಜೀವನ ಇರುವವರೆಗೂ ಈ ಕೇಸಿನ ಅಂದ್ರೆ ನಾನು ಹೋರಾಟ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಈಗ ಸದ್ಯ ಪೊಲೀಸರು ಯಾವ ರೀತಿಯಾಗಿ ಈ ಪ್ರಕರಣವನ್ನ ಅಂದ್ರೆ ಏನು ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಯಾವ ರೀತಿಯಾಗಿ ಜನರಿಗೆ ಅಂದ್ರೆ ಈಗ ಇವರು ನಡೆದುಕೊಂಡ ರೀತಿಯಲ್ಲಿ ಜನರಿಗೆ ಈಗ ಅನುಮಾನ ಮೂಡ್ತಾ ಇರುವಂತದ್ದು. ಈ ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ತನಿಖೆನ ಆಗ್ಬೇಕು, ಮತ್ತೆ ನನಗೆ ನ್ಯಾಯ ಸಿಗ್ಬೇಕು ಅನ್ನೋದೇ ಒಂದು ಮಾದೇವಪ್ಪ ಏನಿದ್ದಾನೆ ಅವನ ಒಂದು ಬೇಡಿಕೆ ಆಗಿರುವಂತದ್ದು. ರೂಪ ಮಂಜುನಾಥ್, ನೋಡಿ, ಈಗಾಗಲೇ ಭಾಷಾ ವಿಚಾರವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕನ್ನಡ ಪರ ಸಂಘಟನೆಗಳು ಹೋರಾಟದ ಹಾದಿಯನ್ನ ನಡೆದಿದ್ದಾರೆ. ಮಹಾರಾಷ್ಟ್ರ ಕಡೆ ಹೋಗುವಂತ ಬಸ್ಗಳಿಗೆಲ್ಲ ಕೂಡ ಜೈ ಕರ್ನಾಟಕ ಅಂತ ಬರೆದು ಕಪ್ಪು ಮಸಿಯನ್ನ ಕಂಡಕ್ಟರ್ ಮೇಲೆ ಕೂಡ ಬಳಿತಾ ಇದ್ದಾರೆ. ಈ ಸ್ವರೂಪ ಬೇರೆ ರೀತಿಯಾಗಿ ಪಡೆದುಕೊಂಡಿದೆ. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಪೋಕ್ಸೋ ವಿಚಾರ ಅನ್ನುವಂಥದ್ದು ಮತ್ತಷ್ಟು ಅನುಮಾನ ಕೆಡೆ ಮಾಡ್ಕೊಡ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಅಕಸ್ಮಾತ್ ಏನಾದ್ರೂ ಇದನ್ನ ತಿರುಚಲಾಗಿದೆ ಅಂತ ಅಂದ್ರೆ ಕರ್ನಾಟಕದ ಪೊಲೀಸರ ಮೇಲೆ ಅಪನಂಬಿಕೆ ಬರುತ್ತೆ. ಬಿಕಾಸ್ ಇದು ಭಾಷೆ, ನೆಲ, ಜಲ ಅನ್ನುವಂತಹ ವಿಚಾರ ಬಂದ್ರೆ ಖಂಡಿತವಾಗ್ಲೂ ರೂಪ. ಈಗ ಸದ್ಯ ಹೇಳ್ಬೇಕಂದ್ರೆ ಪೊಲೀಸರು ನಡೆದುಕೊಂಡುವ ರೀತಿ ಈಗ ಸದ್ಯ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಇದಲ್ಲದೆ ಈಗ ಸದ್ಯ ಏನ್ ಮಾದೇವಪ್ಪ ಹೇಳ್ತಾ ಇರೋದು ಒಂದೇ, ಇದು ಅಂದ್ರೆ ಅವರ ಮೇಲೆ ಬಂದಿರತಕ್ಕಂತ ಆರೋಪನ ಈ ಪ್ರಕರಣದ ದಿಕ್ಕನ್ನೇ ತಪ್ಪಿಸಲು ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಆ ಬಸ್ಸಿನಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಕೆಲವೇ ಜನ ಇದ್ದಿದ್ದಿಲ್ಲ. ಆ ಬಸ್ ಅಂದ್ರೆ ಸಂಪೂರ್ಣವಾಗಿ ಭರ್ತಿಯಾಗಿತ್ತು ಕೂಡ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಅಂಗಾಂಗ ಅಂದ್ರೆ ಅವ್ರು ಅಲ್ಲಿ ಅಂದ್ರೆ FR ಕೂಡ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರತಕ್ಕಂಥದ್ದು ಅಂದ್ರೆ ಕೆಟ್ಟ ದೃಷ್ಟಿಯಿಂದ ನೋಡಿದಾನಂತ ಹೇಳ್ತಾ ಇರೋದಂಥದ್ದು. ಆ ಬಸ್ಸಿನಲ್ಲಿ ಸಂಪೂರ್ಣವಾಗಿ ಜನ ಅಂದ್ರೆ ಸಂಪೂರ್ಣ ಭರ್ತಿ ಇದ್ರಿಂದ ಈ ರೀತಿಯಾಗಿ ನಡೆದುಕೊಳ್ಳಲು ಅಂದ್ರೆ ಯಾವುದೇ ರೀತಿಯಾದಂತಹ ಸಾಧ್ಯತೆಗಳು ಹಿಂದೆ ಇದ್ರೂ ಕೂಡ ಈ ಪೊಲೀಸರು ಯಾವ ರೀತಿಯಾಗಿ ಪ್ರಕರಣ ದಾಖಲೆ ಮಾಡಿಕೊಂಡಿದ್ದಾರೆ ಅಂತಾನೆ ಈಗ ತಿಳಿಲಾರದಂತೆ ಆಗಿದೆ. ರೂಪ ಸದ್ಯ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್. ಪ್ರಮುಖವಾಗಿ ನೋಡಿ, ಮೊದಲೇ ಹೇಳಿದೆ ನಾನು, ಇದು ಬಹಳ ಸೂಕ್ಷ್ಮವಾದಂತಹ ವಿಚಾರ. ಇದು ಪೋಕ್ಸೋ ಕೇಸ್ ಹಾಕಿ ಅಥವಾ ಇದನ್ನ ಇಲ್ಲೇ ಮುಚ್ಚಾಕ್ಬಿಡೋಣ ಅಥವಾ ಕಂಡಕ್ಟರ್ ಬಾಯಿ ಮುಚ್ಚಿಬಿಡೋಣ ಅಥವಾ ಈ 3 ಜನನ ಅರೆಸ್ಟ್ ಮಾಡಿದಾರಲ್ಲ ಇವ್ರು ಯಾರಾದ್ರೂ ಮಹಾರಾಷ್ಟ್ರದ ಪಕ್ಷದ ಕಾರ್ಯಕರ್ತರ ಅಥವಾ ಬೇರೆ ಯಾರಾದ್ರೂ ಸ್ವಲ್ಪ ಅತಿ ಹೆಚ್ಚಾಗಿ ಪ್ರಭಾವ ಇರುವಂತಹವರ ಪರವಾಗಿ ಇದನ್ನೆಲ್ಲ ಕೂಡ ಹಂಗೆ ತಿಪ್ಪೆ ಸವರಂತ ಕೆಲಸೋದಕ್ಕೆ ಏನಾದ್ರೂ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದ್ರೆ ಒಂದು ಪೋಕ್ಸೋ ವಿಚಾರ ಅನ್ನುವಂಥದ್ದು ಸಾಮಾನ್ಯವಾದಂತಹ ವಿಚಾರ ಅಲ್ಲ. ಸೊ ಈಗಾಗಲೇ ಮಹಾದೇವಪ್ಪ ಅವ್ರು ಹೇಳಿರುವಂತದ್ದು, ನನಗೂ ಅದೇ ವಯಸ್ಸಿನ ಮಗಳಿದ್ದಾಳೆ, ನಾನು ಯಾಕೆ ಆ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸ್ಲಿ ಅಂತ. ಆದ್ರೆ ಸದ್ಯದ ಮಟ್ಟಿಗೆ ಈಗ ಆಗಿರುವಂತದ್ದು ಏನಪ್ಪಾ ಅಂದ್ರೆ ಬಾಲಕಿಯ ವಿಚಾರವನ್ನ ಇಟ್ಕೊಂಡು ಆಕೆಯಿಂದ ಕಂಪ್ಲೇಂಟ್ ಕೊಡಿಸಲಾಗಿದೆ. ಆದ್ರೆ ನೆಲ, ಜಲ, ಭಾಷೆ ಅನ್ನುವಂತ ವಿಚಾರ ಬಂತು ಅಂದ್ರೆ ಕನ್ನಡಿಗರೆಲ್ಲರೂ ಕೂಡ ಸಿಡಿದೇಳ್ತಾರೆ. ಈ ವಿಚಾರದಲ್ಲಿ ಪೊಲೀಸ್ನವರು ಏನೇ ಆಟ ತೋರಿಸಿದ್ರು ಕೂಡ ನಡೆಯೋದಿಲ್ಲ. ಒಂದು ಅಧಿಕಾರ ಇದೆ ಅಂತ ಮಾತ್ರಕ್ಕೆ ಯಾವ್ದು ರೀತಿ ಬೇಕಾ ರೀತಿ ನಡ್ಕೊಳಕ್ ಆಗಲ್ಲ. ಬಿಕಾಸ್ ಭಾಷೆ ವಿಚಾರ ಬಂದಿದ್ದಕ್ಕೆ ನೋಡಿ, ಇವತ್ತು ಶಿವಮೊಗ್ಗದಲ್ಲಿ ಮಹಾರಾಷ್ಟ್ರದ ಬಸ್ಗೆ ಜೈ ಕರ್ನಾಟಕ ಅಂತ ಬರೆದು ಆ ಕಂಡಕ್ಟರ್ಗೆ ಮಸಿಯನ್ನ ಬಳಿದಿದ್ದಾರೆ. ಕೆಲವೊಂದಿಷ್ಟು ಕಡೆ ಈಗಾಗಲೇ ಇದೇ ವಿಚಾರವಾಗಿ ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ನಿರ್ವಾಹಕ ಚಾಲಕ ಇಬ್ರು ಕೂಡ ಇದ್ದಾರೆ. ಸೊ ಪ್ರಮುಖವಾಗಿ ವಿಡಿಯೋ ಮಾಡಿರುವಂತಹ ವಿಚಾರವಾಗಿ ಗಮನ ಹರಿಸಬೇಕಾಗತ್ತೆ. ಅಕಸ್ಮಾತ್ ಏನಾದ್ರು ಇದು ಪೋಕ್ಸೋ ಅಲ್ಲ, ಇದು ಭಾಷೆ ವಿಚಾರನೆ ಅಂತ ಬಂತು ಅಂದ್ರೆ ಪೊಲೀಸ್ನವರ ಮೇಲೆ ನಾಳೆ ತಿರುಗಿ ಬೀಳುವಂತಹ ಪ್ರಸಂಗ ಎದುರಾಗಬಹುದು. ಯಾವುದೇ ವಿಚಾರವಾಗಿರ್ಲಿ ಸೂಕ್ಷ್ಮದ ವಿಚಾರವನ್ನ ಬಹಳ ಅರ್ಥಕೊಳ್ಬೇಕಾಗತ್ತೆ. ರಾತ್ರೋರಾತ್ರಿ ಓರ್ವ ಬಾಲಕಿಯನ್ನ
ಆರೋಪಿಯನ್ನ ಕರೆತಂದು ಪೋಕ್ಸೋ ವಿಚಾರವಾಗಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈಗ ಒಂದು ಮಹದೇವಪ್ಪ ಅವರ ಮೇಲೆ ತಿರುಗಿ ಬಿದ್ದಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ. ಹಾಗಿದ್ರೆ ನಾವು ನೋಡಿದಂತಹ ದೃಶ್ಯಗಳು ಅಂದ್ರೆ ಬಸ್ ಒಳಗೆ ನಡೆದಂತಹ ಗಲಾಟೆಯ ದೃಶ್ಯಗಳು ಸುಳ್ಳ ಹಾಗಿದ್ರೆ, ಫೇಕ್ ಆಗಿದ್ರೆ ಆ ಮೊಬೈಲ್ ನಲ್ಲಿ ಸೆರೆ ಹಿಡಿದಿರುವಂತದ್ದು ಕಾದ್ ನೋಡೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿಕ್ ತಪ್ಪಿಸೋ ಕೆಲಸವನ್ನ ಮಾಡಿದ್ರ ಪೊಲೀಸ್ನವರು, ಅಥವಾ ಅಕಸ್ಮಾತ್ ಏನಾದ್ರು ಇದು ತಪ್ಪು ನಿಜವಾಗ್ಲೂ ಕೂಡ ಆಗಿದೆ ಅಂದ್ರೆ ಶಿಕ್ಷೆ ಆಗ್ಲಿ ಪೋಕ್ಸೋ ವಿಚಾರವಾಗಿ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ಭಾಷೆ ವಿಚಾರವಾಗಿ ಯಾರೇ ಬಂದ್ರು ಕೂಡ ಕನ್ನಡಿಗರಂತೂ ಸಿಡಿಯೋದು ಗ್ಯಾರಂಟಿ.